ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ನಿನ್ನೆ ಇದೇ ಸಂದರ್ಭದಲ್ಲಿ ಮಾತಾಡಿತ್ತು, ಬೆಂಗಳೂರು ಫೈನಲ್ಗೆ ಹೋಗಲಿ ರಾಯಲ್ಸು ಅಂತೇಳಿ ಚರ್ಚೆ ಮಾಡಿದ್ದೀವಿ. ಅದನ್ನು ಈ ಕನ್ನಡಿಗರ ಬೇಡಿಕೆಯನ್ನು ನಮ್ಮ ಬೆಂಗಳೂರು ಟೀಮ್ ಸಾಧಿಸಿದೆ. ಅದರಲ್ಲೂ ಮುಖ್ಯವಾಗಿ 3 ಜನ ಬೌಲರ್, ಯಶ್, ಜೋಶ್, ವಯಶ್, ಈ 3 ಜನ ಬೌಲರ್ಗಳಿಂದಾಗಿ ಇವತ್ತು ನಮ್ಮ ಟೀಮ ಅಂದರೆ ಬೆಂಗಳೂರು ರಾಯಲ್ಸ್ ಟೀಮ ಫೈನಲ್ಗೆ ಬರೋ ಅಹಮದಾಬಾದ್ನಲ್ಲೇ 3ನೇ ತಾರೀಕಿಗೆ ಫೈನಲ್ದಲ್ಲೇ ಯಾರು ಈ ಒಂದು 2ನೇ ಅರ್ಧ ಸುತ್ತಿನಲ್ಲಿ ಗೆಲ್ತಾರೋ ಅವರೊಂದಿಗೆ ಅದು ಗಿಲ್ ಪಡೆ ಆಗಿರ್ಬೋದು, ಇಲ್ಲ ಹಾರ್ದಿಕ್ ಪಾಂಡ್ಯ ಅವ್ರ ಪಡೆ ಆಗಿರ್ಬೋದು. ಗಿಲ್ ನಿಮಗೆ ಗೊತ್ತಿದೆ ಗುಜರಾತ್ ಪಡೆ, ಹಾರ್ದಿಕ್ ಇದು ಮುಂಬೈ ಇಂಡಿಯನ್ಸ್. ಇವರಲ್ಲಿ ಯಾರು ಗೆಲ್ತಾರೋ ಇನ್ನು ಫೈನಲ್ದಲ್ಲೇ ಬೆಂಗಳೂರು ಮತ್ತು ಅವ್ರಿಗೆ ಮಧ್ಯದಲ್ಲಿ ಮುಖಾಮುಖಿ. ಆದರೆ ನಿನ್ನೆ ಈ ಗೆಲುವಿಗೆ ಮುಖ್ಯವಾಗಿ ಕಾರಣಕರ್ತರು ಯಶ್, ಜೋಶ್, ಯಶ್ ದಯಾಳ ಇವರಿದ್ದಂಥವ್ರು ಏನಪ್ಪ ಅಂತಂದ್ರೆ 26 ವಿಕೆಟ್ ತೊಗೊಂಡ್ರೆ. ಹ್ಯಾಸಲ್ವುಡ್ ಅಂದರೆ ಜೋಶ್ ಹ್ಯಾಸಲ್ವುಡ್ ಇದ್ದವರು 21ಕ್ಕೆ 3 ವಿಕೆಟ್ ತೊಗೊಳ್ತಾರೆ. ಮುಂದೆ ಶ್ರೇಯಸ್ ಶರ್ಮಾ ಸ್ಪಿನ್ನರ್ 17 ರನ್ನಿಗೆ 3 ವಿಕೆಟ್ ತೊಗೊಳ್ತಾರೆ. ಹೀಗಾಗಿ ಕೇವಲ 101 ರನ್ನಿಗೆ ಆಲ್ಔಟ್. ನಮ್ಮ ಪಂಜಾಬ್ ಭಾಳಷ್ಟು ವಿರೋಧ ಆಗ್ಬೋದು, ಭಾಳಷ್ಟು ಹೋರಾಟ ಆಗ್ಬೋದು, ಭಾಳಷ್ಟು ಒಂದೇನಪ್ಪ ಅಂತಂದ್ರೆ ಒಂದು ನೆಕ್ ಆಫ್ ದ ಕಾಂಪಿಟೇಷನ್ ಆಗ್ಬೋದು, ಭಾಳಷ್ಟು ಎಲ್ಲರೂ ಊಹಿಸಿದರು. ಆದರೆ ಈ 3 ಜನ ಬೌಲರ್ಗಳು ಬೆಂಗಳೂರಿನ ಹಾದಿಯನ್ನು ಅತ್ಯಂತ ಸುಲಭ ಮಾಡಿಬಿಟ್ರು ಅಂತ. ಫೈನಲ್ಗೆ ಹೋಗುವಂಥ ಹಾದಿಯನ್ನು ಸುಲಭ ಮಾಡಿದರು. ಹೀಗಾಗಿ 2 ವಿಕೆಟ್ಗಳನ್ನು ಕಳ್ಕೊಂಡ. ಸಾಲ್ಟ್ ಡ್ಯಾಚಲ್ಸ್ ಸಾಲ್ಟ್ ಇದ್ದಂಥ ಹೊಡೆದ್ರೆ ಹೆಂಗೆ ಅಂದರೆ 56 ರನ್ನು. ಅದೇ ಕಾಲಕ್ಕೆ ಇನ್ನೊಬ್ಬರು ಕೊಹ್ಲಿ 2 ವಿಕೆಟ್ ಕಳ್ಕೊಂಡು 106 ರನ್ನನ್ನು ಹೊಡೆದ್ರು, ಗೆದ್ದರು ಅನ್ನೋದು ಈಗ ದಾಖಲೆ ಹೇಗೆ ಹೋಗ್ಯದು. ಅದ್ರ ಬಗ್ಗೆ ಚರ್ಚೆ ಭಾಳಷ್ಟು ಇಲ್ಲ. ಇನ್ನು ಫೈನಲ್ ಬಗ್ಗೆ ಹೆಚ್ಚು ಚರ್ಚೆ, ಯಾಕಂದರೆ ಈಗಾಗಲೇ ಈ 3 ಜನ ಸ್ಪಿನ್ನರ್ಗಳಿಂದ ಮತ್ತು ಫಾಸ್ಟ್ ಬಾಲರಿಂದ ಹ್ಯಾಸಲ್ವುಡ್ ನಿಮಗೆ ಗೊತ್ತದೆ ಎಲ್ಲವರು ಅಂತೇಳಿ, ಅವರು ಆಸ್ಟ್ರೇಲಿಯಾದ ಫಾಸ್ಟ್ ಬಾಲರು, ಅವರಿಂದಾಗೆ ಇವತ್ತೊಂದು ಹಂತಕ್ಕೆ ಬಂದು ನಿಂತದ ಬೆಂಗಳೂರು ಟೀಮ. ಅದರಲ್ಲಿ ಉಳಿದವರ ಒಂದು ಸಾಹಸನೂ ಅದ. ಅದೇ ಕಾಲಕ್ಕೆ ಈಗ ಹೇಳಿದಂಗೆ ಸಾಲ್ಟ್ ಅವರದಿಂದವ್ರು ಒಳ್ಳೆಯ ಬ್ಯಾಟ್ ಬೀಸೆ ಟೀಮನ್ನು ದಂಡಿಗೆ ಸೇರಿಸಿ ಒಂದು ನಿಲ್ಲಿಸಿದ್ದಾರೆ. ಇನ್ನು ಫೈನಲ್ನಲ್ಲಿ ಏನು ಮುಖಾಮುಖಿ ಆಗ್ತದೆ ಅದು 3ನೇ ತಾರೀಕು ಜೂನ್ 1ಕ್ಕೆ ಅರ್ಹತಾ ಮ್ಯಾಚ್ ನಡೀತಾ ಇದೆ. ಈಗ ಮೊದಲು ಎಲಿಮಿನೇಟರ್ ಅದ. ಇವತ್ತು ಎಲಿಮಿನೇಟರ್ದಲ್ಲೇ ಮುಖ್ಯವಾಗಿ ನಡೆಯುವಂಥದ್ದು ಗುಜರಾತ್ ಮತ್ತು ಮುಂಬೈ ನಡೆಯುವಂಥದ್ದು. ಇದರಲ್ಲಿ ಯಾರು ಗೆಲ್ಲಬಹುದು ಈಗಾಗಲೇ ಶುರುವಾಗಿದೆ. ಯಾಕಂತಂದ್ರೆ ಕ್ರಿಕೆಟ್ ಹವಳಿನ ಹಂಗರಿ ಇಲ್ಲಿ ಗೆದ್ರೂ ಹಣದ ವ್ಯವಹಾರ, ಸೋತ್ರೂ ಹಣದ ವ್ಯವಹಾರ, ಬಾಲ್ ಎಸೆದ್ರು ಹಣದ ವ್ಯವಹಾರ, ಬಾಲ್ ಬಿಟ್ಟು ಹಣದ ವ್ಯವಹಾರ, ಕ್ಯಾಚ್ ಹಿಡಿದಿಲ್ಲ ಅನ್ನೋರು ಒಂದು ಹಿಡಿತಾರೆ ಅನ್ನೋರು ಅಲ್ಲೇ ಏನಪ್ಪ ಅಂದರೆ ಜ್ಯೂಸು. ಅಂದ್ರೆ ಒಟ್ಟಾರೆಯಾಗಿ ಈ ಕೊನೆ ಹಂತಕ್ಕೆ ಬಂದಾಗಂತ ಇನ್ನೂ ಜೋರ್ದಾರಾಗೆ ಈ ಕ್ರಿಕೆಟದ ಹಾವಳಿ ಒಂದು ಏನಪ್ಪ ಅಂತಂದ್ರೆ ದುಡ್ಡಿನ ವ್ಯವಹಾರ ಇದ್ಮೇಲೆ ನಡೆಯುವಂಥ ಅದರಲ್ಲೂ ಈಗಂತೂ ಜೋರ್ದಾರಿ. ಮತ್ತು ಕರ್ನಾಟಕದಲ್ಲಂತೂ ಹೇಳ್ತೀರು, ಯಾಕಂದ್ರೆ ಕರ್ನಾಟಕದ ಈ ಒಂದು ಮಾಫಿಯಾ ಅದಲ್ಲ, ಬೆಟ್ಟಿಂಗ್ ಮಾಫಿಯಾ, ಅದು ಪೂರ್ತಿಯಾಗಿ ಜಾಗೃತ ಆಗಿಬಿಟ್ಟಿರ್ತದೆ. ಎಲ್ಲರಿಗೂ ಗೊತ್ತಿರ್ತದೆ, ಓಪನ್ ಸೆಕ್ರೆಟರೀಸ್, ಆದರೆ ಅದು ಸಿಗೋದಿಲ್ಲ ಯಾರಿಗೂ ಅನ್ನೋದು ಒಂದು ಇಲ್ಲಿಯ ಒಂದು ಅದ್ಭುತ ಅಂತ ಈ ದೇಶದ್ದು. ಈ ಒಂದು IPL ಅದ ಈ ಎಲಿಮಿನೇಟರ್, ಇದರಲ್ಲಿ ಯಾರು ಆಗ್ಬೋದು ಎಲಿಮಿನೇಟರ? ಮೋಸ್ಟ್ಲಿ ಬಾಂಬೆ ಆಗ್ಬೋದಾ, ಅಥವಾ ಅಂದ್ರೆ ಮುಂಬೈ ಆಗ್ಬೋದಾ, ಇಲ್ಲ ಗುಜರಾತ್ ಆಗ್ಬೋದಾ ಅನ್ನುವಂಥ ಹೊರಗೆ ಹೋಗುವಂಥದ್ದು. ಒಂದು ಟೀಮ್ ಹೊರಗೆ ಹೋಗ್ತದೆ. ಇವತ್ತು ಸೋತವರು ಹೊರಗೆ ಹೋಗ್ತಾರೆ, ಗೆದ್ದವರು ಏನಪ್ಪ ಅಂದ್ರೆ ಅರ್ಹತಾ ಸುತ್ತಿಗೆ ಹೋಗ್ತಾರೆ. ಅರ್ಹತಾ ಸುತ್ತಂದ್ರೆ ಈಗ ಪಂಜಾಬ ಸೋತದ ಅರ್ಹತಾ ಪ್ರಥಮದಲ್ಲೇ, ಅವ್ರ ಜೊತೆಗೆ ಇನ್ನೊಂದು ಮ್ಯಾಚ್ ಆಗ್ತದೆ. ಅಂದರೆ ಇದರ ಅರ್ಥ ಕಿಂಗ್ಸ್ ಸೋತಂಥ ಪಂಜಾಬ್ ಕಿಂಗ್ಸ್ಗೆ ಇನ್ನೂ ಒಂದು ಅವಕಾಶ ಅದ. ಯಾಕಂದರೆ ಫಸ್ಟ್ ಸೆಕೆಂಡ್ ಇದ್ದಂಥವ್ರಿಗೆ 2ನೇ ನಂಬರ್ ಬಂದರೂ ಒಂದು ಅವಕಾಶ ಮಾಡಿ ಕೊಡೋ ಸಲುವಾಗಿ ಈ ರೂಲ್ಸ್ ಮಾಡಿದ್ದಾರೆ ಇಲ್ಲೇ. ಇದು ಒಂದರಿಂದ ಬಹಳ ಅತ್ಯುತ್ತಮವಾದಂಥ ಒಂದು ನಿರ್ಧಾರ ಅಂತ. ಯಾಕಂದರೆ ಯಾವುದೋ ಒಂದು ಕ್ಷಣದಲ್ಲಿ ಏನೋ ಒಂದು ಕಾರಣಕ್ಕಾಗಿ ಈಗ ಹೇಳಿದ್ದಲ್ಲಿ ನಿಮಗೆ ಪಂಜಾಬ್ ಟೀಮ್ ಅತ್ಯಂತ ಬಲಿಷ್ಠ ಬ್ಯಾಟಿಂಗ್ದಲ್ಲಿ ಎಲ್ಲದರಲ್ಲಿ, ಆದರೂ ಏಕಾಏಕಿ ಸ್ಪಿನ್ನರ್ಗಳ ಮತ್ತು ಬೌಲರ್ಗಳ ನಿಖರ ದಾಳಿಗೆ ತಪ್ಪು ನಿರ್ಧಾರಗಳಿಂದ ಆಯಿತು, ಮತ್ತೆ ಕಾರಣದಿಂದ ಆಯಿತು. ಆಡದಲ್ಲಿ ತಪ್ಪಾಗ ಸ್ವಾಭಾವಿಕ, ಔಟ್ ಆದವ ತಪ್ಪು ಮಾಡೇ ಇರ್ತಾನೆ, ಏನಾದರೂ ಒಂದು ಔಟ್ ಮಾಡಿದವ ಒಳ್ಳೆಯ ಕೆಲಸ ಮಾಡಿರ್ತಾನೆ. ಇದೆಲ್ಲರೂ ವಿಶ್ಲೇಷಣೆ ಮಾಡುವಂಥದ್ದಿಲ್ಲ. ಹೀಗಾಗಿ ಪಂಜಾಬ್ ಕಿಂಗ್ಸ್ ಇನ್ನೊಂದು ಅವಕಾಶ ಅರ್ಹತಾ ಸುತ್ತಿಂದ 2ನೇ ಮ್ಯಾಚ್. ಅದರಲ್ಲಿ ಇವತ್ತು ಯಾರು ಗೆಲ್ತಾರ ಅವ್ರಿಗೆ ಇವತ್ತು ಮುಂಬೈ ಇಂಡಿಯನ್ಸ್ ಗೆಲ್ಲಿ ಬೇಡ,
ನಮ್ಮ ಗಿಲ್ ಶುಭ್ಮನ್ ಗಿಲ್ಲರ ಈ ನಮ್ಮ ಗುಜರಾತ್ ಟೀಮ್ ಆದರೂ ಗೆಲ್ಲಿ ಅಹಮದಾಬಾದಲ್ಲಿ ನಡೀತಾ ಇದೆ, ಅದು ನಮ್ಮ ನರೇಂದ್ರ ಮೋದಿಯವರ ಸ್ಟೇಡಿಯಮ್ದಲ್ಲಿ ಅನ್ನೋದು ಭಾಳ ಇಲ್ಲಿ ಗಮನಾರ್ಹ. ಹೀಗಾಗಿ ಗುಜರಾತ್ ಒಂದು ವೇಳೆ ಬಂದ್ರೆ ಬೆಂಗಳೂರಿನಿಗೆ ಒಂದು ಸ್ವಲ್ಪ ಟೈಟ್ ಕಾಂಪಿಟೇಷನ್ ಆಗ್ತದೆ ಅನ್ನೋದು ಒಂದು ಸಾಮಾನ್ಯವಾದ ನಂಬಿಕೆ. ಯಾಕಂದ್ರೆ ಸಹಜವಾಗಿ ಹೋಮ್ ಗ್ರೌಂಡ್ ಅಂತ ಕರಿತೀವಿ ನಾವು. ಆದರೆ ಇಲ್ಲಿ ಕ್ರಿಕೆಟ್ದಲ್ಲಿ ಇದೆಲ್ಲ ನಾನು ನೋಡ್ಕೊಂಡು ಬಂದಂಗೆ, ನಾನು ಅಭ್ಯಾಸ ಮಾಡಿದಂಗೆ ಇಲ್ಲಿ ಯಾವ ಹೋಮ್ ಗ್ರೌಂಡು ಇಲ್ಲ, ಏನೂ ಇಲ್ಲ. ಆವತ್ತು ಯಾರು ಚೆನ್ನಾಗಿ ಆಡ್ತಾರೆ, ಯಾರು ಸರಿಯಾಗಿ ಬಾಲ್ ಮಾಡ್ತಾರೆ, ಕರೆಕ್ಟ್ ಏನಪ್ಪ ಅಂದರೆ ಸ್ಟಂಪ್ ಟು ಬಾಲಿಂಗ್ ಟು ಸ್ಟಂಪ್ ಗುರಿ ಇಟ್ಕೊಂಡು ರೆಗ್ಯುಲರ್ ಆಗಿ ನೋ ಬಾಲ್ ಮಾಡಲಾರದ, ವೈಡ್ ಹೋಗಿಲ್ಲಾರದ ಯಾರ್ಕರ್ ಲೆಂತ್ದ ಬಾಲ್ಗಳನ್ನ ಯಾರು ಮಾಡ್ತಾರೆ ಅವ್ರು ಗೆಲ್ತಾರೆ. ಅವ್ರಿಗೆ ಹೆಚ್ಚು ಅವಕಾಶಗಳು ಇರ್ತವೆ. ಸ್ಪಿನ್ನರ್ಗಳು ಹೆಚ್ಚು ಸ್ಪಿನ್ ಮಾಡಿದವರಿಗೆ. ಇದು ಸಿಂಪಲ್ ಆದಂಥ ಲಾಜಿಕ್. ಇದರಲ್ಲಿ ಮಹಾನ್ ಏನಪ್ಪ ಅಂತ ರಾಕೆಟ್ ಸೈನ್ಸ್ ಬೇಕಂತ ಏನಲ್ಲ. ನಿಜವಾಗಿಯೂ ಫಾಸ್ಟ್ ಬಾಲರ್ಗೆ ಬೇಕಾಗಿದ್ದು ಏನಪ್ಪ ಅಂದ್ರೆ ಈ ಒಂದು ಹೋಲ್ ಅಂದ್ರೆ ಕಾಲಲ್ಲಿ ಎಸೆಯುವಂಥದ್ದು. ಅಂದ್ರೆ ಈ ಥರ ಬ್ಯಾಟ್ಸ್ಮನ್ಗೆ ಹೆಚ್ಚು ಅವಕಾಶಗಳಾರದಂಗೆ ಬೌಲಿಂಗನ್ನು ಎತ್ತಿ ಬಡಿಲಾರದಂಥ ಒಂದು ಏನಾದರೂ ಇದ್ದರೆ ಯಾರ್ಕರ್ ಲೆಂತ್. ಇದನ್ನು ಭಾಳ ಎಲ್ಲರೂ ಲೈಕ್ ಮಾಡ್ತಾರೆ. ಆಫ್ ಸ್ಟಿಕ್ ಮೇಲೆ ಒಗೆದಂಥ ಬಾಲ ಲೆಗ್ ಸ್ಟಿಕ್ ಏನಪ್ಪ ಅಂತಂದ್ರೆ ಜಸ್ಟ್ ಮೂವ್ ಆದರೂ ಸಾಕು, ಬ್ಯಾಟ್ಸ್ಮನ್ ಗಾಬರಿ ಮಾಡುವಂಥದ್ದು ಆಗ್ತದೆ. ಅದು ಅಂದ್ರೆ ಹೆಚ್ಚಿಗೆ ರನ್ಗಳನ್ನು ಕೊಡಲಾರದು. ಇಲ್ಲಿ 2020 ಮುಖ್ಯ ಇರೋದು ಏನಪ್ಪ ಅಂದ್ರೆ ಪ್ರತಿಯೊಂದು ಬಾಲು ಇಂಪಾರ್ಟೆಂಟು. ಪ್ರತಿಯೊಂದು ಬಾಲ್ನಲ್ಲಿ ಸಿಕ್ಸರು 4 ಇವು ಅಷ್ಟೇ ಇಂಪಾರ್ಟೆಂಟು, ವಿಕೆಟು ಅಷ್ಟೇ ಇಂಪಾರ್ಟೆಂಟು. ಅದಕ್ಕಾಗಿ ಯಾರ್ಕರ್ ಲೆಂಗ್ತ್ ಬಾಲ, ಸ್ಪಿನ್ನರ್ಗಳಲ್ಲಿ ಲೆಗ್ ಸ್ಪಿನ್ನರಪ್ಪ ಅಂದ್ರೆ ನಾವು ಹಿಂದೆ ಸಾಕಷ್ಟು ಇತಿಹಾಸ ನೋಡಿದ್ದೀವಿ. ಸಾಕಷ್ಟು ಒಳ್ಳೆ ನಮ್ಮಲ್ಲಿ ಲೆಗ್ ಸ್ಪಿನ್ನರ್ಗಳು ಬಂದು ಹೋಗಿದ್ದಾರೆ. ಚಂದ್ರಶೇಖರ್ ಅಂತೇಳಿ ಕರ್ನಾಟಕದವ್ರು ಒಳ್ಳೆ ಬಾಲರ್, ಸ್ಪಿನ್ನರ್, ಲೆಗ್ ಸ್ಪಿನ್ನರ್. ಅವರಂಥ ಬೌಲರ್ ಇಲ್ಲಿವರೆಗೆ ಹುಟ್ಟಿ ಬಂದಿಲ್ಲ ಯಾರು ಅನ್ನೋಂಥದ್ದು ಮಾತಾಡ್ತಾರೆ. ಬಟ್ ನಂತರದಲ್ಲೂ ಸಾಕಷ್ಟು ಜನ ಬಂದು ಹೋಗಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಬಂದು ಹೋದರು. ಇಲ್ಲೇ ಮುರಳೀಧರನ್ ಇದು ಆಫ್ ಸ್ಪಿನ್ನರ್, ಅವರು ಬಂದು ಹೋದರು. ಜಗದಲ್ಲಿ ಇತಿಹಾಸ ಮಾಡಿದಂಥವರು. ಹೀಗೆ ಇನ್ನೂ ಅನೇಕರು ಬಂದು ಹೋಗ್ತಾರೆ ಈ ಬಾಲಿಂಗ್ದೆಲ್ಲ. ಅದರಲ್ಲೂ ಅಬ್ದುಲ್ ಖಾದಿರ್ ನಮ್ಮ ಪಾಕಿಸ್ತಾನದ ಒಂದೇನಪ್ಪ ಲೆಗ್ ಸ್ಪಿನ್ನರ್, ಅವ್ರದ್ದು ಇನ್ನೂ ಒಬ್ಬರು ಬರ್ತಾರೆ ಆಸ್ಟ್ರೇಲಿಯಾದವರು. ಇವರೆಲ್ಲರೂ ಇತಿಹಾಸನ ಬರೆದು ಹೋಗಿದ್ದಾರೆ ಈಗಾಗಲೇ. ಹೀಗಾಗಿ ಈ ಒಂದು ಏನಪ್ಪ ಅಂತಂದ್ರೆ ಈ ಒಂದು ಎಲಿಮಿನೇಟಿಂಗ್ ಪಂದ್ಯವು ಸಹ ಇಂಪಾರ್ಟೆಂಟ್ ಇದ್ದಷ್ಟು ನಂತರದ ಸಮಯದಲ್ಲೂ ಇಂಪಾರ್ಟೆಂಟ್ ಆಗಿಬಿಡ್ತದೆ. ಹೀಗಾಗಿ ಈ ಕೊನೆಯ ಈ ಒಂದು 3 ಪಂದ್ಯಗಳು ಎಲಿಮಿನೇಟರ್, ಅರ್ಧ ಕ್ವಾಲಿಫೈಯರ್ 2, 3ನೇದ್ದು ಫೈನಲ್, ಇನ್ನು ಮುಂದಿನ ಇವತ್ತು 1ನೇ ತಾರೀಕು 3ನೇ ತಾರೀಕು ಈ 3 ದಿನ ನಿಶ್ಚಿತವಾಗಿಯೂ ಭಾರತದ ಕ್ರಿಕೆಟ್ ಅದು IPLದಲ್ಲಿ ಭಾಳ ಮಹತ್ವದ ದಿನಗಳಿದ್ದರಲ್ಲೇ. ಯಾರು ಗೆಲ್ಬೋದು, ಯಾರು ಸೋಲ್ಬೋದು, ಇವೆಲ್ಲ ಊಹೆಗಳು ನಡೆದೇ ಇದ್ದಾವೆ. ಬೆಟ್ಟಿಂಗು ನಡೆದ, ಮತ್ತೇನು ನಡೆದ. ಹೀಗಾಗಿ ಇಡೀ ಈ ದೇಶದ ದುಡ್ಡು ಈ ಸಂದರ್ಭದಲ್ಲಿ ಭಾಳಷ್ಟು ಒಲಾಯ್ಟೆಲ್ಲ ಆಗ್ತದೆ, ಸುತ್ತ ಆಗ್ತದೆ. ಇಲ್ಲೇ ಅಲ್ಲೇ ಹೋಗೋದು ಅಷ್ಟು ಸಹಜದು. ಇದು ಸರಿಯೋ ತಪ್ಪು ನಂತರ ಚರ್ಚೆ ಮಾಡೋಣ ನಾವು. ಬಟ್ ಈಗ ನಡೆದಂತೆ ಸುಳ್ಳಲ್ಲ. ಈ ದಿಶೆಯಲ್ಲಿ ನಮ್ಮ ಸರ್ಕಾರ, ನಮ್ಮ ಪೊಲೀಸ್ ಇಲಾಖೆ ಅಥವಾ ಇನ್ನುಳಿದ ತನಿಖಾ ಸಂಸ್ಥೆಗಳು ಒಳ್ಳೆ ಕೆಲಸ ಮಾಡಲಿ ಅಂತ ನಾವು ಹಾರೈಸೋಣ. ಏನೋ ಆದರೂ ಇದು ಖುಷಿ ಪಡೋಣ ಮೊದಲೇ. ಯಾಕಂದರೆ ಇವತ್ತು ಫಸ್ಟ್ ಟೈಮ್ ಬ್ಯಾಂಗ್ಳೂರು ಟೀಮು ಫೈನಲ್ಗೆ ಬಂದದ್ದು. ಈಗಾಗಲೇ 3 ಸಲ ಬಂದು ರನ್ನರಪ್ ಆಗ್ಯದ. ಈ ಸಲ ವಿನ್ನರಪ್ ಆಗಲಿ ಅನ್ನೋದು ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿಯ ಹಂಬಲ. ಮತ್ತು ಇವತ್ತು ಏನಪ್ಪ ಅಂತಂದ್ರೆ ಈಗ ಯಾರು ಔಟ್ ಹಾಕಾರ, ಗಿಲ್ ಅಥವಾ ಹಾರ್ದಿಕ್ ಇವರಿಬ್ಬರೊಳಗೆ ಯಾರು ಔಟ್ ಹಾಕಾರ ಅವರು ಮನೆಗೆ ಹೋದರು. ಈ ಗೆದ್ದವರು ಹೊರತ ಸುತ್ತಿನ 2ನೇ ಪಂದ್ಯದಲ್ಲೇ ನಮ್ಮ ಈ ಪಂಜಾಬ್ ಟೀಮ್ ಜೊತೆಗೆ 2ನೇ ಒಂದು ಹನಾರಿ ಗೆಲ್ತಲ್ಲ, ಅದರಲ್ಲಿ ಗೆದ್ದ ಫೈನಲ್. ಈಗಂತೂ ನಿಟ್ಟುಸಿರು ಬೆಂಗಳೂರದ ಅಭಿಮಾನಿಗಳು, ಅದರಲ್ಲೂ ಬೆಂಗಳೂರು ರಾಯಲ್ಸ್ದ ಅಭಿಮಾನಿಗಳು ಈಗಂತ ಎಲ್ಲ ಜಪ ಮಾಡ್ತಾ ಇದ್ದಾರೆ ನಮ್ಮ ಟೀಮ್ ಗೆಲ್ಲಿ ಅಂತೇಳಿ. ಜೊತೆಗೆ ಕರ್ನಾಟಕದಲ್ಲಿ ಹೆಚ್ಚು ಜನ ನಿಶ್ಚಿತವಾಗಿಯೂ ಬೆಂಗಳೂರು ಗೆಲ್ತದಂತೆ ಬೆಟ್ಟಿಂಗು ಆಡ್ತಾ ಇರ್ತಾರೆ. ಇನ್ನು ಕೆಲವೊಂದು ಜನ ಯಾವ್ದು ಬರ್ತದೆ ನೋಡ್ಕೊಂಡು ಇನ್ನೂ ಹೆಜ್ಜೆ ಇಡೋದು ಸಾಧ್ಯತೆಗಳಿದ್ದಾವೆ. ಏನೋ ಆಗಲಿ, ಒಟ್ಟಲ್ಲಿ IPL ಒಂದು ಮುಗಿಯುವ ಹಂತಕ್ಕೆ ಈ ವರ್ಷದ ಜಾತ್ರೆ ಮುಗಿದಕ್ಕಿನ್ನು 3 ಪಂದ್ಯಗಳು ಮುಗೀತು ಅಂತ ಹೇಳ್ತಾ ಇದು ಡೆವಲಪ್ಮೆಂಟ್ ಆಫ್ ದ IPL ನಿಮ್ಮ ಜೊತೆಗೆ ಮಾತಾಡಿದ್ದು. ನಿಮ್ಗೆ ಲೈಕ್ ಆಗಿರ್ಬೋದು ನಾನು ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.